ಬೆಳಗಾವಿ ಗಡಿಯಲ್ಲಿ ಮತ್ತೆ ಮಹಾರಾಷ್ಟ್ರ ಸರ್ಕಾರ ಉದ್ದಟತನ ಮೆರಿತಾ ಇದೆ. ಬೆಳಗಾವಿ ಗಡಿಯಲ್ಲಿ ಮತ್ತೆ ಮಹಾರಾಷ್ಟ್ರ ಸರ್ಕಾರದಿಂದ ಉದ್ದಟತನ. ವಿಮೆ ಹೆಸರಲ್ಲಿ ಕಾಲ್ಕೆರೆದು ಬರ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ. ಗಡಿ ಜಿಲ್ಲೆಯಲ್ಲಿರುವಂತಹ ಮರಾಠಿ ಭಾಷಿಕರಿಗೆ ಆರೋಗ್ಯ ವಿಮೆ ಕಳ್ಳನಂತೆ ಬಂದು ಆರೋಗ್ಯ ವಿಮೆ ಜಾರಿ ಮಾಡ್ತಾ ಇದೆ ಸರ್ಕಾರ. ಮತ್ತೆ ಗಡಿ ವಿವಾದಕ್ಕೆ ಮಹಾರಾಷ್ಟ್ರ ಸರ್ಕಾರ ಬೆಂಕಿ ಸುರಿದಿದ್ದು ಮಹಾರಾಷ್ಟ್ರ ಮೊಂಡಾಟ ಮೆರಿತಾ ಇದ್ರು ಕೂಡ ರಾಜ್ಯ ಸರ್ಕಾರ ಮೌನ ವಹಿಸ್ತಾ ಇದೆ. ಬೆಳಗಾವಿಯ ಜನಪ್ರತಿನಿಧಿಗಳು ಇನ್ನೂ ಜಾಣಕುರುಡು ಪ್ರದರ್ಶಿಸ್ತಾ ಇದ್ದಾರೆ. ಬೆಳಗಾವಿ ಗಡಿಯಲ್ಲಿ ಮತ್ತೆ ಮಹಾರಾಷ್ಟ್ರ ಸರ್ಕಾರದ ಉದ್ದಟತನ. ವಿಮೆ ಹೆಸರಲ್ಲಿ ಕಾಲ್ಕೆರೆದು ಬರ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ. ಯಾವ ರೀತಿ ಅಂದ್ರೆ ಮರಾಠಿ ಭಾಷಿಕರು ಯಾರು ಗಡಿ ಭಾಗದಲ್ಲಿದ್ದಾರೋ ಗಡಿ ಜಿಲ್ಲೆಯಲ್ಲಿ ಅವರಿಗೆಲ್ಲ ಆರೋಗ್ಯ ವಿಮೆ ನೀಡ್ತೀವಿ ಅಂತ ಕಳ್ಳನಂತೆ ಬಂದು ಆರೋಗ್ಯ ವಿಮೆನ ಜಾರಿ ಮಾಡ್ತಾ ಇದೆ ಸರ್ಕಾರ. ಮತ್ತೆ ಗಡಿ ವಿವಾದಕ್ಕೆ ಮಹಾರಾಷ್ಟ್ರ ಸರ್ಕಾರ ಈ ಮೂಲಕ ಬೆಂಕಿ ಸುರಿಯುವಂತಹ ಕೆಲಸ ಮಾಡಿದೆ. ಮಹಾರಾಷ್ಟ್ರದ ಮೊಂಡಾಟ ಮೆರಿತಾ ಇದ್ರು ಕೂಡ ರಾಜ್ಯ ಸರ್ಕಾರ ಯಾಕೆ ಮೌನವಾಗಿದೆ? ಬೆಳಗಾವಿಯ ಜನಪ್ರತಿನಿಧಿಗಳು ಯಾಕೆ ಇನ್ನೂ ಕೂಡ ಜಾಣಕುರುಡುತನ ಪ್ರದರ್ಶಿಸ್ತಾ ಇದ್ದಾರೆ? ಬೆಳಗಾವಿಯಲ್ಲಿ ಧೈರ್ಯಶೀಲ್ ಮಾನೆ ರಹಸ್ಯ ಮೀಟಿಂಗ್. ಮಹಾತ್ಮ ಫುಲೆ ಆರೋಗ್ಯ ವಿಮೆ ಜಾರಿಗೆ ಬೆಳಗಾವಿಯಲ್ಲಿ ರಹಸ್ಯ ಮೀಟಿಂಗ್. ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಮಾನೆ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಬೆಳಗಾವಿ ಸೇರಿ 865 ಗ್ರಾಮಗಳಲ್ಲಿ ಯೋಜನೆ ಜಾರಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬೆಳಗಾವಿಯ ಮರಾಠ ಮಂದಿರದಲ್ಲಿ ಎಂಎಸ್ ಪುಂಡರ ಜೊತೆಗೆ ಚರ್ಚೆ ನಡೆಸಲಾಗಿದ್ದು ಮಹಾರಾಷ್ಟ್ರ ಸಿಎಂ ವಿಶೇಷಾಧಿಕಾರಿ ಮಂಗೇಶ ಚಿವಟೆ ಕೂಡ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಆರೋಗ್ಯ ವಿಮೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಎಂಎಸ್ ಪುಂಡರಿಗೆ ಹೊಣೆ ವಹಿಸಲಾಗಿದೆ. ಮಹಾರಾಷ್ಟ್ರ ಅಧಿಕಾರಿಗಳು ಎಂಎಸ್ ಮುಖಂಡರು ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಇನ್ನೂ ಕೂಡ ಹಾಗೆ ಇರುವ ಸಂದರ್ಭ. ಈ ರೀತಿಯ ನಡೆ ಮಹಾರಾಷ್ಟ್ರ ಸರ್ಕಾರದ ಕಡೆಯಿಂದ ಇದು ಕನ್ನಡಿಗರನ್ನ ಕೆರಳಿಸುವಂತೆ ಮಾಡಿದೆ. ಇಷ್ಟಾದರೂ ಕೂಡ ಯಾಕೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಬಗ್ಗೆ ಏನು ಮಾತಾಡ್ತಾ ಇಲ್ಲ? ಜಾಣ ಮೌನವನ್ನು ಯಾಕೆ ವಹಿಸಿದೆ ಅನ್ನುವಂಥ ದೊಡ್ಡ ಪ್ರಶ್ನೆ ಇಲ್ಲಿ. ವಿಮೆ ಹೆಸರಲ್ಲಿ ಮಹಾರಾಷ್ಟ್ರ ಸರ್ಕಾರ ಗಡಿ ಜಿಲ್ಲೆಯ ಜನರಿಗೆ ಆರೋಗ್ಯ ವಿಮೆಯನ್ನು ಜಾರಿ ಮಾಡಿ ಅವರನ್ನು ಮಹಾರಾಷ್ಟ್ರದತ್ತ ಸೆಳೆದುಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ. ಅದಕ್ಕೋಸ್ಕರ ಎಂಇಎಸ್ ಪುಂಡರ ಒಂದು ಬೆಂಬಲವನ್ನು ತೆಗೆದುಕೊಳ್ತಾ ಇರೋದು ಮಹಾರಾಷ್ಟ್ರ ಸರ್ಕಾರ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಗಡಿ ವಿವಾದಕ್ಕೆ ಮಹಾರಾಷ್ಟ್ರ ಸರ್ಕಾರ ಯಾವ ರೀತಿ ತುಪ್ಪ ಸುರಿತಾ ಇದೆ ಅಂತಂದ್ರೆ ರಹಸ್ಯ ಸಭೆ ನಡೆಸೋದು ಅಲ್ಲದೆ ಆ ಸಭೆಯಲ್ಲಿ ಎಂಇಎಸ್ ಪುಂಡರ ಜೊತೆಗೆ ಒಂದಷ್ಟು ಚರ್ಚೆ ಕೂಡ ಮಾಡಿದ್ದು ಮಹಾರಾಷ್ಟ್ರ ಸಿಎಂ ವಿಶೇಷಾಧಿಕಾರಿ ಮಂಗೇಶ ಚಿವಟೆ ಕೂಡ ಭಾಗಿಯಾಗಿರೋದು ಇಲ್ಲಿ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ.